ಓಕೆ, ಸೊ ಪ್ರಾಬ್ಲಮ್ ನಂಬರ್ 17 ಬಂದು ನಿಮಗೆ ಆಪ್ಟಿಮೈಸಿಂಗ್ ಪ್ರಾಡಕ್ಟ್ ಮಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಮೇಲೆ ಆ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ಗೆ ನೋಡೋದಕ್ಕಿಂತ ಮುಂಚೆ ಅಥವಾ ಸೊಲ್ಯೂಷನ್ನ ಹೇಳೋದಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಮಿಕ್ಸ್ ಅಂದ್ರೆ ಏನು ಅಂತ ಒಂದು 2 ನಿಮಿಷ ಮಾತಾಡಿ ಅದಾದ್ಮೇಲೆ ಈ ಪ್ರಾಬ್ಲಮ್ಗೆ ಹೋಗೋಣ. ತುಂಬಾ ಸಿಂಪಲ್ ಪ್ರಾಬ್ಲಮ್, ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಇಲ್ಲ ಈ ಪ್ರಾಬ್ಲಮ್ ಇದು. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಓಕೆ. ಆಪ್ಟಿಮೈಸಿಂಗ್ ಪ್ರಾಡಕ್ಟ್ ಮಿಕ್ಸ್ ಅಂದ್ರೆ ಏನು? ಯೂಶುವಲಿ ನಾವು ಪ್ರಾಡಕ್ಟ್ ಮಿಕ್ಸ್ ಅಂತ ಮಾತಾಡ್ಬೇಕಾದಾಗ ಅರ್ಥ ಏನು ಅಂತ ಅಂದ್ರೆ, ಒಂದು ಕಂಪನಿ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ, ಯಾವ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನನ್ನ ಒಂದು ಕಂಪನಿಯ ಪ್ರಾಫಿಟಬಿಲಿಟಿ ಚೆನ್ನಾಗಿರುತ್ತೆ, ಮತ್ತೆ ಎಷ್ಟು ಲೆವೆಲ್ ಆಫ್ ಔಟ್ಪುಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ನನ್ನ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಡಿಸಿಷನ್ ತಗೊಳ್ಳೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಆಪ್ಟಿಮೈಸಿಂಗ್ ಪ್ರಾಡಕ್ಟ್ ಮಿಕ್ಸ್. ಯಾವ ಪ್ರಾಡಕ್ಟ್ ನಲ್ಲಿ ಎಷ್ಟು ಕ್ವಾಂಟಿಟಿ ನಾನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನನ್ನ ಒಂದು ಪ್ರಾಫಿಟಬಿಲಿಟಿ ಪೊಸಿಷನ್ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಆಪ್ಟಿಮೈಸಿಂಗ್ ಪ್ರಾಡಕ್ಟ್ ಮಿಕ್ಸ್. ಸರ್, ಹಾಗಾದ್ರೆ ಅದಕ್ಕೂ ಮತ್ತೆ ಮಾರ್ಜಿನಲ್ ಕಾಸ್ಟಿಂಗ್ ಟೆಕ್ನಿಕ್ ಲಿಂಕ್ ಏನು? ಲಿಂಕೇಜ್ ಸಿಂಪಲ್. ನಾನು ಯಾವುದು ಬೆಟರ್ ಆಲ್ಟರ್ನೇಟಿವ್ ಅಥವಾ ಬೆಟರ್ ಪ್ರಪೋಸಲ್ ಅಂತ ನಾನು ಡಿಸಿಷನ್ ತಗೊಳ್ಬೇಕಾದಾಗ, ಸೊ ನಾನು ಏನ್ ಮಾಡ್ಬೇಕಾಗುತ್ತೆ, ಐ ಹ್ಯಾವ್ ಟು ಕನ್ಸಿಡರ್ ಮಾರ್ಜಿನಲ್ ಕಾಸ್ಟಿಂಗ್ ಪ್ರೋಸೆಸ್. ಅದ್ರ ಪ್ರಕಾರ ನಾನು ಏನ್ ಮಾಡ್ಬೇಕಾಗುತ್ತೆ, ಡಿಸೈಡ್ ಮಾಡ್ಬೇಕಾಗತ್ತೆ. ಐದರ್ ಇಟ್ ಮೇ ಬಿ ಆನ್ ದ ಕಾಂಟ್ರಿಬ್ಯೂಷನ್ ಆರ್ ಇಟ್ ಮೇ ಬಿ ಆನ್ ದ ಪ್ರಾಫಿಟ್. ಈ 2 ಕಾನ್ಸೆಪ್ಟ್ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ಐ ಹ್ಯಾವ್ ಟು ಡಿಸೈಡ್ ಇಟ್. ಸೊ ವಿಚ್ ಪ್ರಪೋಸಲ್ ವಿಚ್ ಗಿವ್ಸ್ ಮೋರ್ ಪ್ರಾಫಿಟ್ ಅಂತ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನಾವು ಕಂಪನಿಲಿ ಏನಾಗುತ್ತೆ, ನಿಮ್ಮ ಒಂದು ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗತ್ತೆ. ಸೊ ಯೂಶುವಲಿ ಏನಾಗುತ್ತೆ, ಯಾವ ಸಂದರ್ಭದಲ್ಲಿ ಈ ತರ ಒಂದು ಆಪ್ಟಿಮೈಸಿಂಗ್ ಪ್ರಾಡಕ್ಟ್ ಮಿಕ್ಸ್ ಕಾನ್ಸೆಪ್ಟ್ ಬರುತ್ತೆ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮ್ ನೀವೇನ್ ನೋಡ್ತಾ ಇದ್ದೀರಾ, ಇದರಲ್ಲಿ ಪ್ರಾಡಕ್ಟ್ ಎಕ್ಸ್ ಮತ್ತೆ ಪ್ರಾಡಕ್ಟ್ ವೈ 2 ಇದೆ. 2ಕ್ಕೂ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಚೆನ್ನಾಗಿದೆ. ಬಟ್ ಆದ್ರೆ ನಿನ್ ಪ್ರೊಡಕ್ಷನ್ ಕೆಪಾಸಿಟಿ ಬಂದು ತುಂಬಾ ಲಿಮಿಟೆಡ್ ಆಗಿದೆ. ಹೆಂಗೆ ಲಿಮಿಟೆಡ್ ಆಗಿದೆ? ಐ ಥಿಂಕ್ ನೀವು ಆ ಪ್ರಾಬ್ಲಮ್ ನೋಡಿದ್ರೆ ಗೊತ್ತಾಗುತ್ತೆ. 3 ಪ್ರಪೋಸಲ್ ಇದೆ, ಎ, ಬಿ ಅಂಡ್ ಸಿ. 3 ಪ್ರಪೋಸಲ್ ಅಲ್ಲಿ ಟೋಟಲ್ ಎಷ್ಟೆಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಪ್ಪ ಅಲ್ಲಿ? ಟೋಟಲ್ ಎಷ್ಟು ಯೂನಿಟ್ಸ್ ಒಂದೊಂದು ಪ್ರಪೋಸ್ ಇಂದ ನೀವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗೋದು? ಫಸ್ಟ್ ಪ್ರಪೋಸಲ್ ಎಷ್ಟಿದೆ ಎಕ್ಸ್ ಯೂನಿಟ್ಸ್? 100. ವೈ ಅಲ್ಲಿ ಎಷ್ಟಿದೆ? 300. ಸೊ ಟೋಟಲ್ ಮಾಡಿದ್ರೆ 300 400 units. 400. ಸೆಕೆಂಡ್ ಪ್ರಪೋಸಲ್ ಬನ್ನಿ. 300 units. 300 x 100 y. ಟೋಟಲ್ ಎಷ್ಟಾಯ್ತು? 400. 400. ಪ್ರಪೋಸಲ್ 3 ಬನ್ನಿ, ಸಿ ಬನ್ನಿ. 200 units. 200 x 200 y. ಟೋಟಲ್ 400. ಸೊ ಅಲ್ಲಿಗೆ ಅರ್ಥ ಏನ್ ಗೊತ್ತಾ, ಈ ಕಂಪನಿಯ ಕೆಪಾಸಿಟಿ ಇರೋದು ಬಂದು 400 ಯೂನಿಟ್ ಅಷ್ಟೇ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇರೋದು. ಬಟ್ ದ ಕ್ವಶನ್ ಇಯರ್ ಇಸ್, ಎಷ್ಟು ಎಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಎಷ್ಟು ವೈ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದು ಕ್ವಶನ್ ಮಾರ್ಕ್. ಈಗ 100 ಎಕ್ಸ್ ಮಾಡಿ 300 ವೈ ಮಾಡ್ಲಾ, 300 ಎಕ್ಸ್ ಮಾಡಿ 100 ವೈ ಮಾಡ್ಲಾ, 200 ಎಕ್ಸ್ ಮಾಡಿ 200 ವೈ ಮಾಡ್ಲಾ? ಈ ತರ ಪ್ರಾಬ್ಲಮ್ ಇದ್ದಾಗ ಈಗ ನಾ ಐ ಹ್ಯಾವ್ ಟು ಟೇಕ್ ಅ ಡಿಸಿಷನ್ ಅಲ್ವಾ. ಈಗ ನಾನು ಯಾವ ಪ್ರಪೋಸಲ್ ನ ಮಾಡಿದ್ರೆ ನನ್ನ ಪ್ರಾಫಿಟಬಿಲಿಟಿ ಚೆನ್ನಾಗಿ ಬರುತ್ತೆ ಅಂತ ಈ ತರ ಒಂದು ಡಿಸಿಷನ್ ನ ತಗೊಳ್ಳೋದು. ಮಾರ್ಕೆಟ್ ಅಲ್ಲಿ ಎಲ್ಲವಕ್ಕೂ ಡಿಮ್ಯಾಂಡ್ ಇದೆ, ಎಕ್ಸ್ಗೂ ಡಿಮ್ಯಾಂಡ್ ಇದೆ, ವೈಗೂ ಡಿಮ್ಯಾಂಡ್ ಇದೆ. ಬಟ್ ಆದ್ರೆ ನಿನ್ ಕೆಪಾಸಿಟಿ ಇರೋದು ಬಂದು 400 ಅಷ್ಟೇ. ಇರೋ 400 ಇವಾಗ ನೀನು ಯಾವ್ದನ್ನ ಎಷ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀಯ ಅಂತ ಡಿಸಿಷನ್ ತಗೊಳ್ತೀಯ. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಆಪ್ಟಿಮೈಸಿಂಗ್ ದ ಪ್ರಾಡಕ್ಟ್ ಮಿಕ್ಸ್. ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಅವನು ಇದು ಕೇಳಿದಾನೆ, ಏನದು ಕಾಸ್ಟ್ ಸ್ಟ್ರಕ್ಚರ್ ಬೇರೆ ಕೊಟ್ಟಿದ್ದಾನೆ. ಏನಂತೆ, ಡೈರೆಕ್ಟ್ ಮೆಟೀರಿಯಲ್ 25 ರೂಪಾಯಿ ಎಕ್ಸ್, 22 ರೂಪಾಯಿ ವೈ, ಡೈರೆಕ್ಟ್ ವೇಜಸ್ 7 ರೂಪಾಯಿ ಎಕ್ಸ್, 5 ರೂಪಾಯಿ ವೈ, ವೇರಿಯಬಲ್ ಎಕ್ಸ್ಪೆನ್ಸಸ್ 7 ರೂಪಾಯಿ ಎಕ್ಸ್, 5 ರೂಪಾಯಿ ವೈ, ಸೆಲ್ಲಿಂಗ್ ಪ್ರೈಸು 50 ರೂಪಾಯಿ ಎಕ್ಸ್, 40 ರೂಪಾಯಿ ವೈ, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ₹1000. As a management accountant, recommend which sales proposal or which sales optimized mixture to be adopted and why ಅಂತ. ಅವನ್ ಕ್ವಶನ್ ಕೇಳಿರೋದು ಏನು ಅಂತ ಅಂದ್ರೆ, ಈ 2 ಪ್ರಪೋಸಲ್ ಅಲ್ಲಿ ಈ 3 ಪ್ರಪೋಸಲ್ ಅಲ್ಲಿ ಯಾವ ಪ್ರಪೋಸಲ್ ನ ತಗೊಂಡ್ರೆ ನನ್ಗೆ ನನ್ನ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈಗ ನೀವು ಯೋಚನೆ ಮಾಡಿ ಹೇಳಿ, ಏನ್ ಮಾಡಿದ್ರೆ ನನ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ?
ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಹೇಳಿ? ಒಟ್ನ ನಾನು 3 ಪ್ರಪೋಸಲ್ ಯಾವ್ದು ಬೆಸ್ಟ್ ಪ್ರಪೋಸಲ್ ಅಂತ ಡಿಸಿಷನ್ ತಗೊಳ್ಬೇಕು. ಹೆಂಗ್ ತಗೊಳ್ತೀನಿ ನಾನು? ಏನ್ ಮಾಡ್ಬೇಕಾಗತ್ತೆ ಈಗ? ಈಗ ನಾನು ಸೆಲೆಕ್ಟ್ ಮಾಡ್ಬೇಕೀಗ ಎಕ್ಸ್ ಬೆಟರಾ ವೈ ಬೆಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಈಗ ನಾನು. ಈ ಎರಡರಲ್ಲಿ ಯಾವ್ದು ಬೆಟರ್ ಅಂತ ನಾನು ಹೆಂಗ್ ಡಿಸೈಡ್ ಮಾಡ್ಕೊಳ್ತೀನಿ ಇವಾಗ? ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತೀನಿ? Sir, X selling price 50. ಓಕೆ, ಸೆಲ್ಲಿಂಗ್ ಪ್ರೈಸ್ 50 ಇದೆ. ಅದಾದ್ಮೇಲೆ ಏನಿದೆ? ಈಗ ಬರೀ ನಾನು ಸೆಲ್ಲಿಂಗ್ ಪ್ರೈಸ್ ಬೇಸ್ ಆಗಿ ಇಟ್ಕೊಂಡು ಡಿಸೈಡ್ ಮಾಡೋಕ್ಕಾಗತ್ತಾ ಪ್ರಾಡಕ್ಟ್ ಎಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ, ಅಥವಾ ಪ್ರಾಡಕ್ಟ್ ವೈನ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ? Sir, contribution find out. ಹೆಂಗ್ ಫೈಂಡ್ ಔಟ್ ಮಾಡ್ತೀಯ ಕಾಂಟ್ರಿಬ್ಯೂಷನ್ ನಿಖಿತಾ? ಸರ್ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಆಡ್ ಮಾಡ್ಕೊಂಡು ವೇರಿಯಬಲ್ ಎಕ್ಸ್ಪೆನ್ಸಸ್ ಬೇಕಾ? ಬೇಕು ಸರ್ ಮೂರನ್ನು. ಮೂರನ್ನ ಆಡ್ ಮಾಡಿ ಎಷ್ಟಾಗುತ್ತೆ? ಆಡ್ ಮಾಡಿ ಸೆಲ್ಲಿಂಗ್ ಪ್ರೈಸ್ ನ ಲೆಸ್ ಮಾಡಿದ್ರೆ ಸರ್ ಟೋಟಲ್ ಬಂದ್ರೆ ಕಾಂಟ್ರಿಬ್ಯೂಷನ್ ಬರುತ್ತೆ ಸರ್. ಓಕೆ, ಸೊ ಎಕ್ಸ್ ಟೋಟಲ್ ಎಷ್ಟಿದೆ? 39 ಆಗುತ್ತೆ. ವೈದ್ ಎಷ್ಟಾಗುತ್ತೆ ಟೋಟಲ್? 32 ಸರ್. 32 ಆಗುತ್ತೆ. ಈಗ 50ರಿಂದ 39 ಕಳೆದ್ರೆ ಎಷ್ಟು? 11 sir. 40ರಲ್ಲಿ 32 ಕಳೆದ್ರೆ ಎಷ್ಟು? 8. ಈಗ ಕಾಂಟ್ರಿಬ್ಯೂಷನ್ ಯಾವ್ದ್ರಲ್ಲಿ ಜಾಸ್ತಿ ಬರ್ತಾ ಇದೆ? X. ಎಕ್ಸ್ ಅಲ್ಲಿ 11 ರೂಪಾಯಿ, ವೈ ಅಲ್ಲಿ ಬಂದು 8 ರೂಪಾಯಿ ಪರ್ ಯೂನಿಟ್ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ನಮ್ಗೆ ಪ್ರಾಡಕ್ಟ್ ಎಕ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಬರುತ್ತೆ. ಫೈನ್, ಆಯ್ತು, ಪ್ರಾಡಕ್ಟ್ ಎಕ್ಸ್ ಅಲ್ಲಿ ಜಾಸ್ತಿ ಬರ್ಲಿ. ಬಟ್ ದ ಕ್ವಶನ್ ಹಿಯರ್ ಇಸ್, ಎ ಪ್ರಪೋಸಲ್ ನ ಸೆಲೆಕ್ಟ್ ಮಾಡ್ಬೇಕಾ, ಬಿ ಪ್ರಪೋಸಲ್ ಸೆಲೆಕ್ಟ್ ಮಾಡ್ಬೇಕಾ, ಸಿ ಪ್ರಪೋಸಲ್ ಸೆಲೆಕ್ಟ್ ಮಾಡ್ಬೇಕಾ? ಅದು ಕ್ವಶನ್ ಮಾರ್ಕ್. ಇವಾಗ ನನಗೆ ಕಾಂಟ್ರಿಬ್ಯೂಷನ್ ಯಾವ ಪ್ರಾಡಕ್ಟ್ ಬರುತ್ತೆ ದಟ್ಸ್ ಫೈನ್, ಓಕೆ ಫೈನ್, ಇದು 11 ರೂಪಾಯಿ ಕಾಂಟ್ರಿಬ್ಯೂಷನ್ ಬರುತ್ತೆ, ಇದು 8 ರೂಪಾಯಿ ಕಾಂಟ್ರಿಬ್ಯೂಷನ್ ಬರುತ್ತೆ, ದಟ್ಸ್ ಗುಡ್. ಬಟ್ ದ ಕ್ವಶನ್ ಹಿಯರ್ ಇಸ್ ವಿಚ್ ಪ್ರಪೋಸಲ್ ದಟ್ ಐ ನೀಡ್ ಟು ಸೆಲೆಕ್ಟ್? ಪ್ರಪೋಸಲ್ ಎ ಸೆಲೆಕ್ಟ್ ಮಾಡ್ಲಾ, ಪ್ರಪೋಸಲ್ ಬಿ ಸೆಲೆಕ್ಟ್ ಮಾಡ್ಲಾ, ಪ್ರಪೋಸಲ್ ಸಿ ಸೆಲೆಕ್ಟ್ ಮಾಡ್ಲಾ? ನಾವು ಈ ತರ ಇದ್ದಾಗ ಏನ್ ಮಾಡ್ಬೇಕು? ಸಿಂಪಲ್, ಇವಾಗ ನೀವು ಏನ್ ಹೇಳಿದ್ರಿ ಅದೇ ಕೆಲಸನೇ ನಾನು ಮಾಡ್ತೀನಿ. ಬಟ್ ಇನ್ಸ್ಟೆಡ್ ಆಫ್ ಡೂಯಿಂಗ್ for a single unit, I will take into consideration the total units which is there in the proposals. ಫಸ್ಟ್ ಏನ್ ಮಾಡ್ತೀನಿ, ಸೆಲ್ಲಿಂಗ್ ಪ್ರೈಸ್ ಏನಿದೆ ಅದನ್ನ 50 ರೂಪಾಯಿ 100 ಯೂನಿಟ್ಸ್ಗೆ, 40 ರೂಪಾಯಿ 300 ಯೂನಿಟ್ಸ್ಗೆ ಮಾಡ್ತೀನಿ. 50 ರೂಪಾಯಿ 300 ಯೂನಿಟ್ಸ್ಗೆ, 40 ರೂಪಾಯಿ 100 ಯೂನಿಟ್ಸ್ಗೆ, ಮತ್ತೆ 50 ರೂಪಾಯಿ 200 ಯೂನಿಟ್ಗೆ, ಮತ್ತೆ 40 ರೂಪಾಯಿ 200 ಯೂನಿಟ್ಸ್ಗೆ ಮಾಡ್ತೀನಿ. ಸೊ ಏನ್ ಸಿಗುತ್ತೆ ನನಗೆ? ಟೋಟಲ್ ಸೇಲ್ಸ್ ಸಿಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತೀನಿ, ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದೆ. 39 ಇಲ್ಲಿ, 32 ಇಲ್ಲಿ. ಸೊ 39ಕ್ಕೆ 100 ಮಲ್ಟಿಪ್ಲೈ ಮಾಡ್ತೀನಿ, 32ಕ್ಕೆ 300, 39ಕ್ಕೆ 300, 32ಕ್ಕೆ 100, 39ಕ್ಕೆ 200, 32ಕ್ಕೆ 200 ಮಾಡ್ತೀನಿ. ಸೊ ನನಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಟೋಟಲ್ ಸೇಲ್ಸ್ ಇಂದ ಟೋಟಲ್ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡ್ತೀನಿ. ಏನ್ ಸಿಗುತ್ತೆ ನನಗೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಆ ಕಾಂಟ್ರಿಬ್ಯೂಷನ್ ಇಂದ ಏನ್ ಮಾಡ್ತೀನಿ, 3 ಪ್ರಪೋಸಲ್ಗೂ ಅವನು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನಪ್ಪ ಫಿಕ್ಸ್ಡ್ ಎಕ್ಸ್ಪೆನ್ಸಸ್? 1000 ರೂಪೀಸ್ ಕೊಟ್ಟಿದ್ದಾನೆ. ಆ 1000 ರೂಪೀಸ್ ಲೆಸ್ ಮಾಡ್ತೀನಿ. ಸೊ ಫೈನಲ್ ಆಗಿ ನನಗೆ ಏನ್ ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ ಇನ್ ಆಲ್ ದ 3 ಪ್ರಪೋಸಲ್ಸ್. 3 ಪ್ರಪೋಸಲ್ ಅಲ್ಲಿ ಏನ್ ಸಿಗುತ್ತೆ ನನಗೆ? ಪ್ರಾಫಿಟ್ ಬರುತ್ತೆ. ನನ್ಗೆ ಯಾವ್ದ್ರಲ್ಲಿ ಪ್ರಾಫಿಟ್ ಮತ್ತೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಸ್ ಇಟ್ ಕ್ಲಿಯರ್? Yes sir. ಎಸ್ ಸರ್. Yes sir. ಈಗ 2 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಪಟ ಪಟ ಅಂತ ಕ್ಯಾಲ್ಕುಲೇಷನ್ ಮಾಡಿ ನನಗೆ ಆನ್ಸರ್ ಹೇಳ್ಬೇಕು ಬೇಗ. 3 ಪ್ರಪೋಸಲ್ ತಗೊಳ್ಳಿ, ಸೇಲ್ಸ್ ಮಲ್ಟಿಪ್ಲೈ ಮಾಡಿ, ವೇರಿಯಬಲ್ ಕಾಸ್ಟ್ ಮಲ್ಟಿಪ್ಲೈ ಮಾಡಿ, ಲೆಸ್ ಮಾಡ್ಕೊಳ್ಳಿ, ಕಾಂಟ್ರಿಬ್ಯೂಷನ್ ಬರುತ್ತೆ, ಕಾಂಟ್ರಿಬ್ಯೂಷನ್ಗೆ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿ, ಸೊ ನಿಮ್ಗೆ ಪ್ರಾಫಿಟ್ ಸಿಗುತ್ತೆ. 3 ಪ್ರಪೋಸಲ್ದು ಪ್ರಾಫಿಟ್ ಎಷ್ಟು ಬರುತ್ತೆ ಹೇಳಿ, ಅದ್ರ ಬೇಸಿಸ್ ಮೇಲೆ ವಿ ವಿಲ್ ಸೆಲೆಕ್ಟ್ ಅಂಡ್ ವಿ ವಿಲ್ ಮೆನ್ಷನ್ ವಿಚ್ ಪರ್ಟಿಕ್ಯುಲರ್ ಪ್ರಪೋಸಲ್ ಇಸ್ ಬೆಸ್ಟ್ ಸೂಟೆಡ್ ಅಂತ. ಫಾಸ್ಟ್ ಆಗಿ
ಪ್ರಾಬ್ಲಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ನೋ ಸರ್. ಕಾಣಿಸ್ತಾ ಇಲ್ವಾ? ಇಲ್ಲ No, ಸರ್. sir. No, sir. ಓಕೆ, ಒಂದೇ ನಿಮಿಷ ಮತ್ತೆ ಶೇರ್ ಮಾಡ್ತೀನಿ. ಈಗ ಕಾಣಿಸ್ತಾ ಇದೆಯಾ? ನೋ ಸರ್. ನೋ ಸರ್. ಇವತ್ತು ಸ್ವಲ್ಪ ವೆದರ್ ಚೇಂಜ್ ಇರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಇದೆ. ನಿಮ್ಮ ಹತ್ರ ಪ್ರಾಬ್ಲಮ್ ಇದೆಯಲ್ವಾ? ಎಸ್ ಸರ್. ವಾಟ್ಸಪ್ sir. ಅಲ್ಲಿ ಐ ಥಿಂಕ್ ನಾನು ಪ್ರಾಬ್ಲಮ್ ಕಳಿಸಿದ್ನಲ್ಲ, ಆ ಪ್ರಾಬ್ಲಮ್ ನೋಡ್ಕೊಂಡು ಸೊಲ್ಯೂಷನ್ ಮಾಡ್ತಾ ಇರಿ, ಅಷ್ಟೊತ್ತಿಗೆ ಇದೊಂಚೂರು ಅಪ್ಡೇಟ್ ಆಗುತ್ತೆ. ಪ್ರಾಬ್ಲಮ್ ನಂಬರ್ 17 ತಗೊಳ್ಳಿ. 3 ಪ್ರಪೋಸಲ್ದು ಟೋಟಲ್ ಸೇಲ್ಸ್ ಎಷ್ಟಾಗುತ್ತೆ, ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಾಗುತ್ತೆ, ಲೆಸ್ ಮಾಡಿ ಕಾಂಟ್ರಿಬ್ಯೂಷನ್ ಬರುತ್ತೆ, ಅದ್ರಲ್ಲಿ ಫಿಕ್ಸ್ಡ್ ಕಾಸ್ಟ್ ತೆಗಿರಿ, ನಿಮಗೆ ಪ್ರಾಫಿಟ್ ಬರುತ್ತೆ. 3 ಪ್ರಪೋಸಲ್ ಅಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಹೇಳಿ ನನಗೆ.
ಹೋಪ್ ನಾನು ಹೇಳಿದ್ ಕೇಳಿಸ್ತಲ್ಲ ನಿಮ್ಗೆ? ಪ್ರಾಬ್ಲಮ್ ತಗೊಂಡು ಸೊಲ್ಯೂಷನ್ ಮಾಡ್ತಾ ಇದ್ದೀರಲ್ಲ? Yes, sir. Yes, sir. ಓಕೆ. ಮಾಡಿದ್ರಿ ಸೊಲ್ಯೂಷನ್? Yes, sir. ಓಕೆ. ಎಷ್ಟು ಬಂತು? Sir, Proposal one AX ಎಷ್ಟು ಬಂತು? 100. Sir, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತದೆ, ಹೇಳಿ. ಎ ಪ್ರಪೋಸಲ್ದು X 100 ಬಂತು, Y 1400 ಬಂದೈತೆ. Same, sir. First one. ಅಂದ್ರೆ ಟೋಟಲ್ ಪ್ರಾಫಿಟ್ ಎಷ್ಟಾಗುತ್ತೆ ಪ್ರಪೋಸಲ್ ಒಂದು? ಟೋಟಲ್ X ಮತ್ತೆ Y ಎರಡು 1500 ಆಗುತ್ತೆ. ಹಾ, ಎರಡು ಸೇರಿಸಿ ಎಕ್ಸ್ 100 ಮತ್ತೆ 1500 Sir, ಆಗುತ್ತೆ ಸರ್. 1500 ಆಗುತ್ತೆ. ಓಕೆ, ಫೈನ್. ಇದಕ್ಕೆ ಹೋಗಿ ಪ್ರಪೋಸಲ್ 2 ಹೋಗಿ. ಸರ್ 2300 X, ಹಾ, Y -200 ಬರುತ್ತೆ ಸರ್. 1100 ಟೋಟಲ್. ಹೆಂಗೆ? Sir, X 3300 ಬರುತ್ತೆ ಪ್ರಾಫಿಟ್. Sir, 2300 ಪ್ರಾಫಿಟ್. ಹಾ ಸೆಕೆಂಡ್ ಒನ್. ಓಕೆ. ಹಾ, ವೈದು ಎಷ್ಟು ಬರುತ್ತೆ? ಓಕೆ, ಪ್ರಪೋಸಲ್ 3 ಹೇಳಿ, ಎಷ್ಟು ಬಂದಿದೆ? ಪ್ರಪೋಸಲ್ 3 ಹೇಳಿ. ಸರ್ ಪ್ರಪೋಸಲ್ 3 X 1200,
ವೈ 600 ಬಂದೈತೆ ಸರ್. ಟೋಟಲ್ ಮಾಡಿ. ಅಲ್ಲ 1800. ಓಕೆ, ಈಗ ನನಗೆ ಪ್ರಪೋಸಲ್ 1, ಪ್ರಪೋಸಲ್ 2, ಪ್ರಪೋಸಲ್ 3 ಟೋಟಲ್. ಪ್ರಪೋಸಲ್ 1 ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಪ್ರಪೋಸಲ್ 2 ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಪ್ರಪೋಸಲ್ 3 ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಸರ್ ಪ್ರಪೋಸಲ್ 1 ಕಾಂಟ್ರಿಬ್ಯೂಷನ್ ಬಂದು 3500 ಐತೆ. ಓಕೆ, ಇದು ಪ್ರಪೋಸಲ್ ಬಿದು 4100. ಓಕೆ, ಕರೆಕ್ಟ್ ಅದು ಇದೆ. ರಾಂಗ್ ನೆಕ್ಸ್ಟ್. ಐತೆ ಸರ್ ನಂದು. ಇಲ್ಲ, 4100 ಕರೆಕ್ಟ್ ಇರಬೇಕು. ಸರ್ ಮತ್ತೆ ಪ್ರಾಫಿಟ್ ರಾಂಗ್ ಅಂದ್ರಿ. ಇರ್ಲಿ, ಇದಕ್ಕೆ ಹೋಗಿ ಪ್ರಪೋಸಲ್ 3 ಪ್ರಾಫಿಟ್ ಕಾಂಟ್ರಿಬ್ಯೂಷನ್ ತಪ್ಪು ಎಷ್ಟಿದೆ? ಬಂದೈತೆ ಸರ್. ಅಲ್ಲ, ಇದು ಪ್ರಪೋಸಲ್ 3 ಕಾಂಟ್ರಿಬ್ಯೂಷನ್ ಪ್ರಪೋಸಲ್ ಎಷ್ಟಿದೆ? 3 3800 ಐತೆ. ಓಕೆ, ಬೇರೆ 3800. ಎಲ್ಲರಿಗೂ ಸೇಮ್ ಬಂದಿದ್ಯಾ? 3500, 4100, 3800? ಎಸ್ ಚೆಕ್ ಸರ್. ಮಾಡಿ ಹೇಳಿ. ಎಲ್ರಿಗೂ ಅಷ್ಟೇ ಬಂದಿದ್ಯಾ? ಪ್ರಪೋಸಲ್ 1 3500. ಹಾ ಸರ್. ಓಕೆ, ಪ್ರಪೋಸಲ್ 2 4100. ಹಾ ಸರ್. ಪ್ರಪೋಸಲ್ 3 3800. ಎಸ್ ಸರ್. ಓಕೆ, ಪ್ರಪೋಸಲ್ 1 ಆಕ್ಚುಲಿ ನೀವು ಫಿಕ್ಸ್ಡ್ ಕಾಸ್ಟ್ ಬರೀ 1000 ಲೆಸ್ ಮಾಡಬೇಕು. ನೀವು ಎಕ್ಸ್ ಗೆ ಸಪರೇಟ್, ವೈ ಗೆ ಹಾ ಸರ್, ಸಪರೇಟ್. 1000 ಲೆಸ್ ಮಾಡಿ. ಹಾಗಿದ್ಮೇಲೆ ಪ್ರಪೋಸಲ್ 1 ಏನಾಗಬೇಕು? 3500 ಮೈನಸ್ 1000 2500 ಆಗ್ಬೇಕು ಪ್ರಾಫಿಟ್. ಸರ್ ಅದು ಎಕ್ಸ್ ವೈ ಸಪರೇಟ್ ಆಗಿ ನೀವು ಲೆಸ್ ಮಾಡಬಾರ್ದು. ಎರಡು ಸೇರಿ 1000 ರೂಪೀಸ್ ಫಿಕ್ಸ್ಡ್ ಕಾಸ್ಟ್ ಅವ್ನು ಇನ್ಕರ್ ಮಾಡ್ಕೊಳ್ತೀನಿ ಅಂತ ಹೇಳಿರೋದಲ್ಲಿ. ಹಾಗೇನೆ ನೀವು 4100ಗೆ ಪ್ರಪೋಸಲ್ 2 ಅಲ್ಲಿ ಏನ್ ಟೋಟಲ್ ಕಾಂಟ್ರಿಬ್ಯೂಷನ್ ಬಂದಿದೆ ಎಕ್ಸ್ ಮತ್ತೆ ವೈ ಇಂದ ಲೆಸ್ ಮಾಡಿ 1000 ಲೆಸ್ ಮಾಡಿ. ಸೊ ನಿಮ್ಗೆ ಎಷ್ಟು ಬರುತ್ತೆ? 4100 ಮೈನಸ್ 1000 ಮಾಡಿದ್ರೆ 3100 ಬರುತ್ತೆ ಪ್ರಾಫಿಟ್. ಎಸ್ ಸರ್. ನೆಕ್ಸ್ಟ್ ಪ್ರಪೋಸಲ್ 3 ಬಂದು 3800 ಇದೆ ಕಾಂಟ್ರಿಬ್ಯೂಷನ್. ಅದ್ರಲ್ಲಿ 1000 ಲೆಸ್ ಮಾಡಿ 2800 ಆಗುತ್ತೆ ಪ್ರಪೋಸಲ್ 3 ಏನೋ ಪ್ರಾಫಿಟ್. ಹಾ ಸರ್. ಈಗ ಮೂರು ಪ್ರಪೋಸಲ್ ಅಲ್ಲಿ ಹೈಯೆಸ್ಟ್ ಪ್ರಪೋಸಲ್ ಯಾವ ಪ್ರಪೋಸಲ್ ಅಲ್ಲಿ ಪ್ರಾಫಿಟ್ ಮತ್ತೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ? ಸರ್ ಬಿ. ಆಬ್ವಿಯಸ್ಲಿ ಬಿ ಇದೆ. ಸೊ ಯಾಕೆ? ಬಿಕಾಸ್ ಬಿದು ಕಾಂಟ್ರಿಬ್ಯೂಷನ್ ಬಂದು 4100 ಇದೆ. ಬೇರೆ ಪ್ರಪೋಸಲ್ 1 ಪ್ರಪೋಸಲ್ 3 ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಹಾಗೇನೆ ನಿಮ್ಮ ಪ್ರಾಫಿಟ್ ಅಷ್ಟೇ ಪ್ರಪೋಸಲ್ 1 ಮತ್ತೆ ಪ್ರಪೋಸಲ್ 3 ಗೆ ಕಂಪೇರ್ ಮಾಡಿದ್ರೆ ಪ್ರಪೋಸಲ್ 2 ಅಲ್ಲಿ ಜಾಸ್ತಿ ಇದೆ. ಸೊ ಅಲ್ಲಿಗೆ ಅರ್ಥ ಏನು ಅಂತ ಅಂದ್ರೆ, ನೀವು ನಿಮ್ಮ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದಾಗ ಸೊ ಎಕ್ಸ್ 300 ಮ್ಯಾನುಫ್ಯಾಕ್ಚರ್ ಮಾಡಿ ವೈ 100 ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಸೊ ನಿಮ್ಮ ಒಂದು ಪ್ರಾಫಿಟಬಿಲಿಟಿ ಅಥವಾ ನಿಮ್ಮ ಒಂದು ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ ಅಂತ ಏನ್ ಮಾಡ್ತಾರೆ? ಮೆನ್ಷನ್ ಮಾಡ್ತಾರೆ. ಇಸ್ ಇಟ್ ಕ್ಲಿಯರ್? ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ ಹೇಳಿದ್ದು? ಓಕೆ, ಫೈನ್. ಸರಿ, ನಾನು ಈ ಒಂದು ಪ್ರಾಬ್ಲಮ್ಗೆ ಹೋಗಿ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಸ್ ಸರ್. ನಾನು ಪ್ರಾಬ್ಲಮ್ ನಂಬರ್ 17 ತೋರಿಸ್ತಾ ಇದ್ದೀನಿ ಇವಾಗ. ಸೊ ಈ ಪ್ರಾಬ್ಲಮ್ ನ ಸೊಲ್ಯೂಷನ್ ಇವತ್ತು ಸಂಜೆ ಕ್ಲಾಸ್ ಅಲ್ಲಿ ಮಾಡ್ತೀನಿ. ನಾನು ಇವತ್ತು ಸಂಜೆ ಒಂದು ಕ್ಲಾಸ್ ತಗೊಳ್ತೀನಿ. ಬಿಕಾಸ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ಏನೋ ಸಿಸ್ಟಮ್ ಹ್ಯಾಂಗ್ ಆಗ್ತಾ ಇದೆ. ಸೊ ನನಗೆ ಸೊಲ್ಯೂಷನ್ ಮಾಡಿ ತೋರ್ಸೋದಕ್ಕೆ ಆಗ್ತಾ ಇಲ್ಲ. ಈವ್ನಿಂಗ್ ಇವತ್ತು ಅರೌಂಡ್ 6:30ಗೆ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ನಾನು ನಿಮಗೆ ಸೊಲ್ಯೂಷನ್ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ಓಕೆನಾ? ಒಂದು. ಆಮೇಲೆ ಪ್ರಾಬ್ಲಮ್ ನಂಬರ್ 18 ಇದೆಯಲ್ಲ, ಅದನ್ನ ಹಾಗೆ ಪೆಂಡಿಂಗ್ ಬಿಡ್ತೀನಿ. ನಾನು ಇವಾಗ ಮಾಡಲ್ಲ. ಆಫ್ಲೈನ್ ಸ್ಟಾರ್ಟ್ ಆದ್ಮೇಲೆ ನಾನು ಪ್ರಾಬ್ಲಮ್ ನಂಬರ್ 18 ಮಾಡ್ತೀನಿ. ಪ್ರಾಬ್ಲಮ್ ನಂಬರ್ 19ಗೆ ಹೋಗ್ತೀನಿ. ನೋಡಿ ಏನಂತ ಇದೆ ಹೆಡ್ಡಿಂಗ್. ನೋಡಿ ಇಲ್ಲಿ ಪ್ರಾಬ್ಲಮ್ ನಂಬರ್ 19 ಮೇಲ್ಗಡೆ ಏನಂತ ಇದೆ ಹೆಡ್ಡಿಂಗು? ಕಾಂಟ್ರಿಬ್ಯೂಷನ್ ಅನಾಲಿಸಿಸ್. ಕಾಂಟ್ರಿಬ್ಯೂಷನ್ ಅನಾಲಿಸಿಸ್ ಅಂತ ಇದೆ. ನಾವು ದ ಕ್ವಶನ್ ಹಿಯರ್ ಇಸ್ ಕಾಂಟ್ರಿಬ್ಯೂಷನ್ ಅನಾಲಿಸಿಸ್ ಅಂತ ಅಂದ್ರೆ ಏನು? ಕಾಂಟ್ರಿಬ್ಯೂಷನ್ ಅನಾಲಿಸಿಸ್ ಅಂತ ಅಂದ್ರೆ ನಿಮ್ಮ ಆರ್ಗನೈಸೇಷನ್ ಅಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಸ್ ನ ನೀವೇನಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಸೊ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಕಾಂಟ್ರಿಬ್ಯೂಷನ್ ನ ಬೇಸಿಸ್ ಆಗಿ ಇಟ್ಕೊಂಡು ಏನ್ ಮಾಡ್ತೀರಾ ನೀವು? ನಿಮ್ಮ ಒಂದು
ಕಂಪನಿಯ ಒಂದು ಪರ್ಫಾರ್ಮೆನ್ಸ್ ನ ಏನ್ ಮಾಡ್ತೀರಾ, ಮೆಜರ್ ಮಾಡ್ತೀರಾ. ನಾವು ದಟ್ ಈಸ್ ವಾಟ್ ದ ಕಾಂಟ್ರಿಬ್ಯೂಷನ್ ಅನಾಲಿಸಿಸ್ ಕಾನ್ಸೆಪ್ಟ್ ಹೇಳುವಂಥದ್ದು. ಹೌದು, ಕ್ವಶನ್ ಇಯರ್ ಇಸ್ ಸರ್ ಕಾಂಟ್ರಿಬ್ಯೂಷನ್ ಅನಾಲಿಸಿಸ್ ಅನ್ನೋದು ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಯಾಕೆ ಬರುತ್ತೆ, ಏನ್ ಹೆಲ್ಪ್ ಮಾಡುತ್ತೆ? ಎಸ್, ನಿಮ್ಗೆ ನಾವು ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ನಾವು ಮಾತಾಡೋದನ್ನೇ ಯಾವ ರೀತಿ ಮಾತಾಡ್ತೀವಿ ಅಂತ ಅಂದ್ರೆ, ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಅಂತ ಮಾತಾಡೋದ್ರಿಂದ, ಸೊ ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡಬೇಕಾದಾಗ, ಸೊ ಯು ವಿಲ್ ಟೇಕ್ ಇನ್ ಟು ಕನ್ಸಿಡರೇಷನ್ ಆಫ್ ದ ಕಾಂಟ್ರಿಬ್ಯೂಷನ್ ರಾದರ್ ದ್ಯಾನ್ ದ ಪ್ರಾಫಿಟ್. ಪ್ರಾಫಿಟ್ ನ ತಗೊಳೋದ್ಕಿಂತ ಹೆಚ್ಚಾಗಿ ನೀವೇನ್ ಮಾಡ್ತೀರಾ, ಸೊ ಕಾಂಟ್ರಿಬ್ಯೂಷನ್ ಅನ್ನ ಮೇಜರ್ ಆಗಿ ಫೈಂಡ್ ಔಟ್ ಮಾಡ್ತೀರಾ. ಯಾಕೆ ಸರ್ ಕಾಂಟ್ರಿಬ್ಯೂಷನ್ ನ ಮೇಜರ್ ಆಗಿ ಫೈಂಡ್ ಔಟ್ ಮಾಡೋಂಥದ್ದು? ಯಾಕೆ ಅಂತ ಅಂದ್ರೆ, ಬಿಕಾಸ್ ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್, ಯಾವಾಗಪ್ಪ ಫಿಕ್ಸ್ಡ್ ಕಾಸ್ಟ್ ಇನ್ಕರ್ ಮಾಡ್ಕೊಳ್ಳೋದು ನೀವು? ಯಾವ ಟೈಮಲ್ಲಿ ಇನ್ಕರ್ ಮಾಡ್ಕೊಳ್ತೀರಾ ಫಿಕ್ಸ್ಡ್ ಕಾಸ್ಟ್ ನ ಹೇಳಿ? ಫಿಕ್ಸ್ಡ್ ಕಾಸ್ಟ್ ಯಾವ ಒಂದು ಟೈಮಲ್ಲಿ ನೀವು ಫಿಕ್ಸ್ಡ್ ಕಾಸ್ಟ್ ಇನ್ಕರ್ ಮಾಡ್ಕೊಳ್ಳೋದು? ಸರ್ ಕಾಂಟ್ರಿಬ್ಯೂಷನ್ ಆದ್ಮೇಲೆ. ಅಲ್ಲ, ನಾನು ಹೇಳ್ತಿರೋದು ಹೆಂಗಂದ್ರೆ, ಪ್ರಾಫಿಟ್ ಅಲ್ಲ ಪ್ರಾಕ್ಟಿಕಲ್ ಆಗಿ ಆರ್ಗನೈಸೇಷನ್ಗಳಲ್ಲಿ ಯಾವಾಗ ಫಿಕ್ಸ್ಡ್ ಕಾಸ್ಟ್ ನ ಇನ್ಕರ್ ಮಾಡ್ಕೊಳ್ತಾರೆ ಅಂತ ಕೇಳ್ತಾ ಇದ್ದೀನಿ. ಸರ್ ಅಂದ್ರೆ ಫಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತಲ್ಲ. ಇನಿಷಿಯಲ್ ಟೈಮ್ಗಳಲ್ಲಿ ಏನ್ ಮಾಡ್ತಾರೆ ಅವರು, ಈ ಫಿಕ್ಸ್ಡ್ ಕಾಸ್ಟ್ ನ ಇನ್ಕರ್ ಮಾಡ್ಕೊಳ್ತಾರೆ. ನಿಮ್ಮ ಕಾಂಟ್ರಿಬ್ಯೂಷನ್ ಅನಾಲಿಸಿಸ್ ಏನ್ ಹೇಳುತ್ತೆ ಅಂತ ಅಂದ್ರೆ, ನೋಡಿ, ನೀವು ನಿಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ನ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಇನ್ಕರ್ ಮಾಡ್ಕೊಳ್ಳೋದು ಬಿಟ್ರೆ, ನೀವ್ ಯಾವಾಗ್ಲೂ ನೀವೇನ್ ಮಾಡಲ್ಲ, ಇನ್ಕರ್ ಮಾಡ್ಕೊಳ್ಳಲ್ಲ. ಸೊ ಅಂದ್ರೆ ಅರ್ಥ ಏನು, ಇನ್ಸ್ಟೆಡ್ ಆಫ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಆಫ್ ಯುವರ್ ಫಿಕ್ಸ್ಡ್ ಕಾಸ್ಟ್, ಅನ್ನೆಸರಿಯಾಗಿ ಏನಾಗುತ್ತೆ ಅಂದ್ರೆ ನಿಮ್ಮ ಡಿಸಿಷನ್ಸ್ ಗಳನ್ನ ಅಷ್ಟು ಕ್ಲಿಯರ್ ಆಗಿ ಕೊಡಲ್ಲ ಅಂತ ಹೇಳ್ತಾರೆ. ಯಾಕೆ? ಬಿಕಾಸ್ ಫಿಕ್ಸ್ಡ್ ಕಾಸ್ಟ್ ಬಂದು ಇನಿಷಿಯಲ್ ಟೈಮ್ಗಳಲ್ಲಿ ಅಷ್ಟೇ ನೀವು ಇನ್ಕರ್ ಮಾಡ್ಕೊಳ್ಳೋದು, ಯಾವಾಗ್ಲೂ ನೀವೇನ್ ಮಾಡಲ್ಲ, ಇನ್ಕರ್ ಮಾಡ್ಕೊಳ್ದೇ ಇರೋದ್ರಿಂದ, ಸೊ ಇಟ್ ಈಸ್ ಬೆಟರ್ ನಾಟ್ ಟು ಕನ್ಸಿಡರ್ ದ ಫಿಕ್ಸ್ಡ್ ಕಾಸ್ಟ್ ಫಾರ್ ಇವ್ಯಾಲ್ಯೂಯೇಟಿಂಗ್ ದ ಪರ್ಫಾರ್ಮೆನ್ಸ್. ಒಂದು ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡಬೇಕಾದಾಗ, ಸೊ ಡೋಂಟ್ ಕನ್ಸಿಡರ್ ದ ವಾಟ್ ಯು ಕಾಲ್ಡ್ ಫಿಕ್ಸ್ಡ್ ಕಾಸ್ಟ್ ಇಂಟು ಕನ್ಸಿಡರೇಷನ್ ವೈಲ್ ಮೆಜರಿಂಗ್ ದ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ. ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡಬೇಕಾದಾಗ ನೀವು ಫಿಕ್ಸ್ಡ್ ಕಾಸ್ಟ್ ನ ಏನ್ ಮಾಡಬೇಡಿ, ಕನ್ಸಿಡರ್ ಮಾಡಬೇಡಿ. ಮಾಡಿದಷ್ಟು ಏನಾಗುತ್ತೆ ನಿಮ್ಗೆ ಪ್ರಾಬ್ಲಮ್, ಇನಿಷಿಯಲ್ ಟೈಮ್ ಅಲ್ಲಿ ನೀವು ಫಿಕ್ಸ್ಡ್ ಕಾಸ್ಟ್ ಕನ್ಸಿಡರ್ ಮಾಡೋದು ಒಳ್ಳೇದು, ಒಪ್ಕೊಳ್ಳೋಣ. ಬಟ್ ಆದ್ರೆ ನೀವು ಹೋಗ್ತಾ 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 ಮುಂದೆನೂ ನೀವು ಅದೇ ರೀತಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಹೇಳಲ್ಲ. ಯಾಕೆ? ಆಲ್ರೆಡಿ ಫಿಕ್ಸ್ಡ್ ಕಾಸ್ಟ್ ರಿಕವರಿ ಆಗಿರುತ್ತೆ, ನೀವು ಮತ್ತೆ ಇನ್ನೊಂದ್ಸಲಿ ರಿಕವರಿ ಮಾಡ್ಕೊಳ್ತೀನಿ ಅಂತ ಏನ್ ಮಾಡ್ಬೇಕಾಗತ್ತೆ, ಸೊ ತೋರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಅಂತ ಅಂದ್ರೆ, ಸೊ ನಾಟ್ ಟು ಕನ್ಸಿಡರ್ ದ ಫಿಕ್ಸ್ಡ್ ಕಾಸ್ಟ್ ವೈಲ್ ಮೆಜರಿಂಗ್ ದ ಪರ್ಫಾರ್ಮೆನ್ಸ್. ವೈಲ್ ಮೆಜರಿಂಗ್ ಪರ್ಫಾರ್ಮೆನ್ಸ್ ಟೇಕ್ ಇನ್ ಟು ಕನ್ಸಿಡರೇಷನ್ ಓನ್ಲಿ ದ ಯಾವ್ದು ಓನ್ಲಿ ದ ಕಾಂಟ್ರಿಬ್ಯೂಷನ್ ಇಂಟು ಕನ್ಸಿಡರೇಷನ್. ಬರೀ ಕಾಂಟ್ರಿಬ್ಯೂಷನ್ ಮಾತ್ರ ಏನ್ ಮಾಡಿ ನೀವು ಕನ್ಸಿಡರ್ ಮಾಡಿ ವೈಲ್ ಟೇಕಿಂಗ್ ದ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್ ಅಂತ ಹೇಳ್ತಾರಲ್ವಾ. ಸೊ ದಟ್ ಈಸ್ ವೈ ಸಮ್ ಟೈಮ್ಸ್ ಇನ್ ದ ಆರ್ಗನೈಸೇಷನ್ ವೈಲ್ ಮೆಜರಿಂಗ್ ದ ಪರ್ಫಾರ್ಮೆನ್ಸ್, ಸೊ ದೇ ವಿಲ್ ಗೋಯಿಂಗ್ ಟು ಕನ್ಸಿಡರ್ ದ ಕಾಂಟ್ರಿಬ್ಯೂಷನ್ ರಾದರ್ ದನ್ ದ ಪ್ರಾಫಿಟ್. ನೀವು ಪ್ರಾಫಿಟ್ ಅಂತ ಹೋದಾಗ ಏನಾಗ್ಬಿಡುತ್ತೆ, ಫಿಕ್ಸ್ಡ್ ಕಾಸ್ಟ್ ಕನ್ಸಿಡರ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀರಾ ನೀವು, ಸೊ ಇನ್ಸ್ಟೆಡ್ ಆಫ್ ಕನ್ಸಿಡರಿಂಗ್ ದ ಫಿಕ್ಸ್ಡ್ ಕಾಸ್ಟ್, ಯು ವಿಲ್ ಕನ್ಸಿಡರ್ ಓನ್ಲಿ ದ ವೇರಿಯಬಲ್ ಕಾಸ್ಟ್ ಅಂಡ್ ಸೇಲ್ಸ್ ಇಂಟು ಕನ್ಸಿಡರೇಷನ್ ವೈಲ್ ಮೆಜರಿಂಗ್ ದ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವೈ, ಸೊ ಸಮಟೈಮ್ಸ್ ಇನ್ ದ ಆರ್ಗನೈಸೇಷನ್ ವಾಟ್ ಹ್ಯಾಪನ್ಸ್, ಸೊ ದೇ ವಿಲ್ ಕನ್ಸಿಡರ್ ಓನ್ಲಿ ದ ಕಾಂಟ್ರಿಬ್ಯೂಷನ್ ಫಾರ್ ಮೆಜರಿಂಗ್ ದ ಪರ್ಫಾರ್ಮೆನ್ಸ್. ಫೈನ್ ಸರ್, ಹಾಗಿದ್ಮೇಲೆ ಈ ಪ್ರಾಬ್ಲಮ್ ನ ಮಾಡೋದು ಈಸಿನಾ? ಎಸ್, ಅಫ್ ಕೋರ್ಸ್ ಇಟ್ ಇಸ್ ವೆರಿ ಮಚ್. ಯಾಕೆ ವೆರಿ ಮಚ್ ಈಸಿ ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ, ಬಿಕಾಸ್ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೋಪ್ ನಿಮ್ಗೆ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಕಾಣಿಸ್ತಾ ಇದೆಯಾ? ನೋ No, ಸರ್. sir. No, No, sir. sir. ನೋ ಸರ್. ಏನ್ ಕಾಣಿಸ್ತಾ ಇದೆ? ಮೀಟಿಂಗ್ Sir, ರೀಚ್ Google ಆಗುತ್ತೆ Meet ಅಷ್ಟೇ. ಕಾಣಿಸ್ತಿದೆ. ಗೂಗಲ್ ಮೀಟ್ ಕಾಣಿಸ್ತಾ ಇದೆ ಅಲ್ವಾ? ಓಕೆ.
ನಾ ಸೊ ನಾನು ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಆ ಪ್ರಾಬ್ಲಮ್ ನಂಬರ್ 19 ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ನಾನು ಏನೇನ್ ಕೊಟ್ಟಿದ್ದೀನಿ, ಯಾರಾದ್ರೂ ಪ್ರಾಬ್ಲಮ್ ನೋಡ್ತಿದ್ರೆ ಹೇಳ್ತೀರಾ? ಬಿಕಾಸ್ ಇದು ನನಗೆ ಡಿಸ್ಪ್ಲೇ ಹೋಯ್ತು ಇದು ಮತ್ತೆ ಒಂದೆರಡು ನಿಮಿಷ. ಹಾ, ಆ ಪ್ರಾಬ್ಲಮ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅವನು, ಪ್ರಾಡಕ್ಟ್ ಎ ಮತ್ತೆ ಪ್ರಾಡಕ್ಟ್ ಬಿ ಕೊಟ್ಟಿದ್ದಾನೆ, ಆಮೇಲೆ ಮೆಟೀರಿಯಲ್ ಕೊಟ್ಟಿದ್ದಾನೆ, ವೇಜಸ್ ಕೊಟ್ಟಿದ್ದಾನೆ, ಫಿಕ್ಸ್ಡ್ ಓವರ್ ಹೆಡ್ ಕೊಟ್ಟಿದ್ದಾನೆ, ವೇರಿಯಬಲ್ ಓವರ್ ಹೆಡ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಪ್ರೈಸ್, ಔಟ್ಪುಟ್ ಪರ್ ವೀಕ್ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಅವ್ನು ಹೇಳ್ತಾನೆ ಏನು ಅಂತ ಅಂದ್ರೆ, ಕಮೆಂಟ್ ಆನ್ ದ ಪ್ರಾಫಿಟಬಿಲಿಟಿ ಆಫ್ ದ ಫಾಲೋಯಿಂಗ್ 2 ಪ್ರಾಡಕ್ಟ್ಸ್ ಅಂತ ಕೇಳ್ತಾನೆ. ಪ್ರಾಫಿಟಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದು ಈಸಿ, ಬಿಕಾಸ್ ನಿಮ್ಗೆ ಎಷ್ಟು ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸ್ ಇಂದ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಇಂದ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದ್ರೆ ಏನ್ ಸಿಗುತ್ತೆ, ನಿಮ್ಗೆ ಪ್ರಾಫಿಟ್ ಸಿಗುತ್ತೆ. ದಟ್ಸ್ ಫೈನ್. ಬಟ್ ಇಲ್ಲಿ ಕಮೆಂಟ್ ಆನ್ ದ ಪ್ರಾಫಿಟಬಿಲಿಟಿ ಆಫ್ ದ ಫಾಲೋಯಿಂಗ್ 2 ಪ್ರಾಡಕ್ಟ್ಸ್ ಅಂತ ಹೇಳಿರೋದ್ರಿಂದ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ನೀವು ಅಂತ ಅಂದ್ರೆ, ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ಸಮಥಿಂಗ್ ಕಾಲ್ಡ್ ಆಸ್ ಪಿ ವಿ ರೇಷಿಯೋ ಅಥವಾ ಇನ್ನೊಂದು ಪ್ರಾಫಿಟ್ ಟು ಸೇಲ್ಸ್ ರೇಷಿಯೋ. ಈ 2 ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಕಂಪನಿಯ ಸೊ ಪ್ರಾಫಿಟಬಿಲಿಟಿ ಪೊಸಿಷನ್ ನ ಏನ್ ಮಾಡ್ಬೇಕಾಗತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕಾಗತ್ತೆ ಎಷ್ಟರ ಮಟ್ಟಿಗೆ ನಿಮ್ಮ ಕಂಪನಿಯ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಯಾವ ಪ್ರಾಡಕ್ಟ್ ಇಂದ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ಬೇಸ್ಡ್ ಆನ್ ದ ಕಾಂಟ್ರಿಬ್ಯೂಷನ್ ಯು ವಿಲ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಪರ್ಫಾರ್ಮೆನ್ಸ್ ಆರ್ ಯು ವಿಲ್ ಗೋಯಿಂಗ್ ಟು ಮೆಜರ್ ದ ಪರ್ಫಾರ್ಮೆನ್ಸ್. ಪಿ ವಿ ರೇಷಿಯೋ ಫಾರ್ಮುಲಾ ಏನ್ ಹೇಳಿದ್ದೆ ಜ್ಞಾಪಕ ಇದೆಯಾ ಯಾರಿಗಾದ್ರೂ? ಹೇಳಿ ಪಿ ವಿ ರೇಷಿಯೋ ಫಾರ್ಮುಲಾ. ಪಿ ವಿ ರೇಷಿಯೋ ಫಾರ್ಮುಲಾ ಏನಂತ ಹೇಳಿದ್ದೆ? Contribution divided by sales. So contribution divided by sales. Now contribution divided by sales ಮಾಡಿದ್ರೆ ಏನಾಗುತ್ತೆ, ಯಾವ ರೇಷಿಯೋಗೆ ಸೊ ನೀವು ಎಷ್ಟು ಸೇಲ್ಸ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ಬೋದು, ನೀವು ಡಿಸೈಡ್ ಮಾಡ್ಬೋದು ಯಾವ ಪ್ರಾಡಕ್ಟ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ನ ಏನ್ ಮಾಡೋಣ, ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ವಿಲ್ ಗೋ ಟು ಡಿಸ್ಕಸ್ ಇಟ್ ಇನ್ ದ ಈವ್ನಿಂಗ್ ಕ್ಲಾಸ್. ಸೊ ಸಂಜೆ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 2 ಪ್ರಾಬ್ಲಮ್ ಸೊಲ್ಯೂಷನ್ ನ ಸಂಜೆ 6:30ಕ್ಕೆ ಏನ್ ಮಾಡೋಣ, ಸೊಲ್ಯೂಷನ್ ನ ಸಾಲ್ವ್ ಮಾಡಿ ನಾನು ತೋರಿಸ್ತೀನಿ. ಇಸ್ ದಟ್ ಫೈನ್? ಓಕೆ ದೆನ್. ಸೊ ನನ್ನ ಅಟೆಂಡೆನ್ಸ್ ನ ಇವಾಗ ತಗೊಳ್ಳಲ್ಲ, ನಾನು ಸಂಜೆಗೆ ಮತ್ತೆ ತಗೊಳ್ತೀನಿ ನಾನು. ಸೊ ಸಂಜೆ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ. ಸ್ವಲ್ಪ ಏನೋ ಸೆಕ್ಯೂರಿಟಿ ಇಶ್ಯೂಸ್ ಏನೋ ತೋರಿಸ್ತಾ ಇದೆ ಲ್ಯಾಪ್ಟಾಪ್ ಅಲ್ಲಿ. ದಟ್ಸ್ ಫೈನ್. ಸೊ ಈ 2 ಪ್ರಾಬ್ಲಮ್ ನ ಒಂದ್ಸಲಿ ನೀಟಾಗಿ ನೋಡಿರಿ. ಸೊ ಈ 2 ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಸೊ ನಾನು ಈವ್ನಿಂಗ್ ಕ್ಲಾಸ್ ಅಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಓಕೆ ಸರ್. ಓಕೆ ಬಾಯ್. ಓಕೆ ಸರ್. ಎಲ್ಲರೂ ಬೇಗ ನೀವೇ ಎಕ್ಸಿಟ್ ಆಗಿ ಮೀಟಿಂಗ್ ಇಂದ, ಬಿಕಾಸ್ ನನ್ಗೆ ಇಲ್ಲಿ ರೆಕಾರ್ಡ್ ಆಪ್ಷನ್ ಕ್ಲೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವೆಲ್ಲ ಕ್ಲೋಸ್ ಆದ್ರೆ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಪ್ಷನ್ ಅದೇ ಸ್ಟಾಪ್ ಆಗುತ್ತೆ. ಎಲ್ಲ ಎಕ್ಸಿಟ್ ಆಗ್ಬಿಡಿ ಬೇಗ.